ಜನರಿಗೆ ಮಾತನ್ನು ಕೊಟ್ಟ ಮೇಲೆ ಅದು ಉಳಿಸ್ಕೊಡುವಂಥದ್ದು ಭಾಳ ಮುಖ್ಯ. BJPಯವರು ಗ್ಯಾರಂಟಿ ಕೊಟ್ಟಿದ್ರು, 2 ಕೋಟಿ ಉದ್ಯೋಗ ಪ್ರತಿ ವರ್ಷ ಅಂತ ಕೊಟ್ಟಿದ್ರು ಗ್ಯಾರಂಟಿ. ಇಷ್ಟೊತ್ತಿಗೆ 20 ಕೋಟಿ ಉದ್ಯೋಗ ಬರಬೇಕಾಗಿತ್ತು, ಬರಲಿಲ್ಲ. ಅವರು ರೈತರ ಆದಾಯವನ್ನು ದುಪ್ಪಟ್ಟ ಮಾಡ್ತೀವಿ ಅಂತ ಗ್ಯಾರಂಟಿ ಕೊಟ್ಟಿದ್ರು. ರೈತರಿಗೆ ಏನು ಅಭಿವೃದ್ಧಿ ಆಗಲಿಲ್ಲ. ಡಾಲರನ್ನು ನಾವು 45 ರೂಪಾಯಿಗೆ ಇಳಿಸ್ತೀವಿ ಅಂತ ಹೇಳಿದರು, ಈಗ 83 ರೂಪಾಯಿಗೆ ಹೋಗಿದೆ. ಯಾವ ಗ್ಯಾರಂಟಿಯನ್ನು ಅವರು ಮಾತು ಉಳಿಸ್ಕೊಂಡಿದ್ದಾರೆ? ಅವರೇ ಹೇಳ್ಬಿಟ್ರು ಇದೆಲ್ಲ ಗ್ಯಾರಂಟಿಗಳಲ್ಲ, ಇವೆಲ್ಲ ಜುಂಬಲಾಗಳಂತ ಅವ್ರು ಹೇಳಿದ್ದಾರೆ. ಸೊ BJP ಗ್ಯಾರಂಟಿಗೆ ಏನು ಬೆಲೆ ಇಲ್ಲ, ಕಾಂಗ್ರೆಸ್ ಗ್ಯಾರಂಟಿಗೆ ಇವತ್ತು ಬೆಲೆ ಇದೆ. ಯಾಕೆಂತ ಹೇಳಿದ್ರೆ ನಾವೇನು ಹೇಳಿದ್ದೀವಿ ಅದನ್ನು ಮಾಡಿದ್ದೀವಿ. ಆದ್ದರಿಂದ ಖಂಡಿತವಾಗಿ ಜನರಿಗೆ ನಮ್ಮ ಮೇಲೆ ವಿಶ್ವಾಸ ಇದೆ ಮತ್ತು ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಇವತ್ತು ಅನುಕೂಲ ಆಗುವಂಥ ಕೆಲಸ ನಾವು ಮಾಡಿದ್ದೇವೆ ಇವತ್ತು. ಅದರಿಂದ ಗ್ಯಾರಂಟಿಗಳ ಪ್ರಭಾವ ಖಂಡಿತವಾಗಿಯೂ ಇರ್ತದೆ. ಅದ್ರ ಜೊತೆಯಲ್ಲಿ ದೇಶದ ರಾಜಕಾರಣ, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಯಾವ ರೀತಿ ಇವತ್ತು ಕಗ್ಗೊಲೆ ಆಗ್ತಾ ಇರತಕ್ಕಂಥದ್ದು ಮತ್ತು ಕಾನೂನಾತ್ಮಕವಾದಂಥ ಭ್ರಷ್ಟಾಚಾರ ಮಾಡಿರುವಂಥದ್ದು BJP. ಕಾನೂನನ್ನು ಉಪಯೋಗಿಸ್ಕೊಂಡು ಸಾವಿರಾರು ಕೋಟಿ, ಸುಮಾರು 12,000 ಕೋಟಿ ರೂಪಾಯಿಯಷ್ಟು BJP ಲೂಟಿ ಮಾಡಿದೆ. ED, IT, CBI ಎಲ್ಲ ಉಪಯೋಗಿಸ್ಕೊಂಡು ಜನರನ್ನು ಹೆದರಿಸಿ ಬೆದರಿಸಿ ಅವರಿಗೆ ನೀವು ನಮಗೆ ದುಡ್ಡು ಕೊಡದೆ ಹೋದರೆ ನಿಮ್ಮನ್ನು ಮುಗಿಸ್ತೀವಿ ಅಂತೇಳಿ ಕೇಸ್ ಹಾಕೊಳ್ಳೋದು, ಕೇಸ್ ಹಾಕ್ಸೋದು, ದುಡ್ಡು ತೊಗೊಳ್ಳೋದು, ಕೇಸ್ ಮುಚ್ಚೋದು, ಈ ಥರದ ಪ್ರಕರಣ ನಗ್ನವಾಗಿದೆ. ಅಂದರೆ ಕಾನೂನಾತ್ಮಕವಾದಂಥ ಭ್ರಷ್ಟಾಚಾರ. ಅದರಿಂದ ಇವತ್ತು ಭ್ರಷ್ಟಾಚಾರದಲ್ಲಿ ಒಂದು ಅತಿ ಹೆಚ್ಚಿನ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಪಕ್ಷ ಅಂದರೆ BJP ಪ್ರೂವ್ ಆಗಿದೆ. ಎಲ್ಲ ಇವತ್ತು ದೇಶದಲ್ಲಿ ಆಗುವಂಥ ಘಟನೆಗಳು ಇವತ್ತು ನೀವು ನೋಡ್ತಾ ಇದ್ದೀರಾ. ಇದು ಈ ಚುನಾವಣೆ ಅತ್ಯಂತ ಒಂದು ಏನು ಸರಿಸಮಾನವಾದಂಥ ಒಂದು ವ್ಯವಸ್ಥೆ ಇಲ್ಲದೆ ನಡೀತಾ ಇರ್ತಕ್ಕಂಥ ಚುನಾವಣೆ ಆಗಿದೆ. ಈ ಥರ ಚುನಾವಣೆ ಬಹುಶಃ ದೇಶದಲ್ಲೇ ನಡೆದಿಲ್ಲ. ಅದನ್ನು ಜನ ಇವತ್ತು ನೋಡ್ತಾ ಇದ್ದಾರೆ. ಒಂದು ಗ್ಯಾರಂಟಿನೂ ಕೈ ಹಿಡಿತದೆ, ನಮ್ಮ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಮತ್ತು ಮಾಡ್ತಾ ಇರುವಂಥ ಕೆಲಸನ ನಮ್ಮ ಕೈ ಹಿಡಿತದೆ ಮತ್ತು BJPಯವರು ಮಾಡಿರುವಂಥ ಮೋಸ, ಕರ್ನಾಟಕಕ್ಕೆ ಮೋಸ ಮಾಡಿದ್ದಾರೆ. ನಿನ್ನೆ ಅಮಿತ್ ಶಾನು ಕೂಡ ಬಂದು ಕರ್ನಾಟಕಕ್ಕೆ ಸುಳ್ಳು ಹೇಳಿ ಹೋಗಿದ್ದಾರೆ. ಈ ಸುಳ್ಳಿನ ಒಂದು ಸುಳ್ಳನ್ನು ಬಯಲು ಮಾಡುವಂಥ ಕೆಲಸ ಇವತ್ತು ಈ ಚುನಾವಣೆಯಲ್ಲಿ ಆಗುತ್ತೆ ಅಂತ ನನಗೆ ವಿಶ್ವಾಸ ಇದೆ. ಅಮಿತ್ ಶಾ ನಿನ್ನೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಭಯೋತ್ಪಾದಕರಿಗೆ ಹೆಚ್ಚು ಸಪೋರ್ಟ್ ಮಾಡ್ತಾ ಇದೆ, ಅವರಿಗೆ ಬೆಂಬಲ ಕೊಡುತ್ತೆ. ನೋಡಿ, ಇವೆಲ್ಲ ಬರೀ ಇದೇ ಅವರು ಮಾಡಿ ಇವತ್ತು ಮಣಿಪುರಲ್ಲಿ ಆದಂಥದ್ದು ಘಟನೆಗಳು ಹೇಗಾಗಿದೆ, ಕಾಶ್ಮೀರಲ್ಲಿ ಇವತ್ತು ಕೂಡ ಭಯೋತ್ಪಾದನೆ ನಡೀತಾ ಇದೆ, ಛತ್ತೀಸ್ಗಢಲ್ಲಿ ನೆನ್ನೆ ನಕ್ಸಲೈಟ್ಗಳನ್ನು ಎಷ್ಟೋ ಜನ ಕೊಂದಾಕಿದ್ದಾರೆ. ಯಾವುದೋ ಒಂದು ಚಿಕ್ಕಪೇಟೆಯಲ್ಲಿ ಆಗುವಂಥ ಸಣ್ಣ ಪ್ರಕರಣ ತೊಗೊಳ್ತಾರೆ, ದೊಡ್ಡದು ಮಾಡ್ತಾರೆ. ಭಯೋತ್ಪಾದನೆಗೆ ಯಾರು ಸಪೋರ್ಟ್ ಮಾಡ್ತಾರೆ ಹೇಳಿ? ಯಾರು ಸಪೋರ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಭಯೋತ್ಪಾದನೆ ವಿರುದ್ಧ ಯಾವುದೇ ಸರ್ಕಾರ ಇರಲಿ ಅದು ಸಪೋರ್ಟ್ ಮಾಡ್ತಕ್ಕಂಥ ಪ್ರಶ್ನೆ ಬರೋದೇ ಇಲ್ಲ. ನಾವು ಕೂಡ ನಾವು ಭಯೋತ್ಪಾದನೆಗೆ ಈ ದೇಶದಲ್ಲಿ ಯಾವುದಾದ್ರೂ ಕೂಡ ಪಕ್ಷ ತ್ಯಾಗ ಮಾಡಿದಂದರೆ, ಬಲಿದಾನ ಕೊಟ್ಟಿದ್ದರೆ ನಮ್ಮ ಕಾಂಗ್ರೆಸ್ ಅವರು. ಇಂದಿರಾ ಗಾಂಧಿ ಇರ್ಬೋದು, ರಾಜೀವ್ ಗಾಂಧಿ ಇರ್ಬೋದು, BN ಸಿಂಗ್ ಇರ್ಬೋದು, ಇಡೀ ನಮ್ಮ ಛತ್ತೀಸ್ಗಢಿನ ಎಲ್ಲ ಮುಖಂಡರುಗಳು, BJPಯವರು ಯಾರಾದರೂ ಕೂಡ ಇದಕ್ಕೆ ಬಲಿಯಾಗಿದ್ದಾರಾ? ಯಾಕಂದರೆ ಅವರ ಉದ್ದೇಶ ಬೇರೆ ಇದೆ, ನಮ್ಮ ಉದ್ದೇಶ ಅದಲ್ಲ. ನಮ್ಮಲ್ಲಿ ಎಲ್ಲರೂ ಕೂಡ ಸೇರಬೇಕು ಅಂತ ಉದ್ದೇಶ. ಸೊ ಅಮಿತ್ ಶಾ ಅವರು ಹೇಳಿಕೆಗಳು ನೆನ್ನೆ ಎಷ್ಟು ಸುಳ್ಳು ಹೇಳಿದ್ದಾರೆ ಗೊತ್ತಾ? ಅಮಿತ್ ಶಾ ಅವರು ಬರಗಾಲಕ್ಕೆ ನಾವು ಯಾಕೆ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಹೋಗಿ ಅವ್ರಿಗೆ ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ ಅಂತೆ. ಇದಕ್ಕಿಂತ ಅಪ್ಪಟ್ಟ ಸುಳ್ಳು ಯಾವುದೂ ಇಲ್ಲ. ಇದನ್ನು ಅಮಿತ್ ಶಾ ಅವ್ರಿಗೆ ಧೈರ್ಯ ಇದ್ದರೆ ನಾವು ಸುಪ್ರೀಂ ಕೋರ್ಟಲ್ಲಿ ಇವತ್ತು ನಾವು ಅದರ ಬಗ್ಗೆ ನಾವು ಒಂದು ದಾವೆಯನ್ನು ಹಾಕಿದ್ದೀವಿ. ಆದರೆ ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ಹೇಳಿ ಇದನ್ನು ಅಮಿತ್ ಶಾ ಅವರು, ಅವಾಗ ನಾನು ಒಪ್ಕೊಳ್ತೀನಿ. ಈಗ ಪ್ರಧಾನಿ ನಿನ್ನೆ ಒಂದು ಸ್ಟೇಟ್ಮೆಂಟ್, ಅದನ್ನು ಚುನಾವಣಾ ಪ್ರಚಾರ ಭಾಷಣ ಮಾಡಬೇಕಾದ್ರೆ ಹೇಳಿದ್ದಾರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಅವರು ದೇಶ ವಿಭಜನೆ ಮಾಡುವ ಮಾತನ್ನು ಹೇಳಿದವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ನೋಡಿ, ಈ ಥರ ಪೊಳ್ಳು ಮಾತುಗಳನ್ನು ನಾನು ಹೇಳೋಕ್ಕೆ ನೋಡಿ, ಇದು ಒಬ್ಬ ಪ್ರಧಾನಮಂತ್ರಿ ಈ ಥರ ಮಾತಾಡ್ತಾರೆ ಅಂತ ಹೇಳಿದ್ರೆ ನಾವು ಏನಂತ ಹೇಳಬೇಕು ಹೇಳಿ? ಅವ್ರಿಗೆ ಅಂದರೆ ಇಶ್ಯೂಸ್ ಇಲ್ಲ. ಈಗ ಅವ್ರು ಏನು ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ. ಈಗ ಜನರಿಗೆ ಏನು ಸಹಾಯ ಮಾಡಿದ್ದಾರೆ ಅವ್ರು 10 ವರ್ಷದಲ್ಲಿ? ಜನರ ಮೇಲೆ ಪೆಟ್ರೋಲ್ ಟ್ಯಾಕ್ಸ್ ಜಾಸ್ತಿ ಮಾಡಿದ್ರು, ಡೀಸೆಲ್ ಟ್ಯಾಕ್ಸ್ ಜಾಸ್ತಿ ಮಾಡಿದ್ರು, ಗ್ಯಾಸ್ ಬೆಲೆ ಹೆಚ್ಚು ಮಾಡಿದ್ರು, ಆಮೇಲೆ ಎಲ್ಲ GST ಮುಖಾಂತರ ಎಲ್ಲ ಬೆಲೆಗಳು ಹೆಚ್ಚಾಗಿದೆ, ಬೆಲೆ ಏರಿಕೆ ಹೆಚ್ಚಾಗಿದೆ, ನಿರುದ್ಯೋಗ ಹೆಚ್ಚಾಗಿದೆ. ಸಾಮಾನ್ಯ ಜನರಿಗೆ ಏನು ಮಾಡಿದ್ದಾರೆ ಅದ್ರ ಬಗ್ಗೆ ಮಾತಿಲ್ಲ. ಬರೀ ನಾನು ವಿಶ್ವಗುರು, ನಾನು ವಿದೇಶದಲ್ಲಿ ಹೆಸರು ಮಾಡ್ಕೊಂಡಿದ್ದೀನಿ, ನಾನು ಕಾಶ್ಮೀರ ಏನೋ ಮಾಡಿದ್ದೀನಿ ಅಂತ ಅದನ್ನ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಹೊರತು ಜನರಿಗೆ ಏನು ಮಾಡಿದ್ದಾರೆ ಅಂತ ಇದುವರೆಗೂ ಸ್ಪಷ್ಟವಾಗಿ ಏನೂ ಹೇಳ್ತಾ ಇಲ್ಲ. ಮತ್ತು ಇನ್ನೂ ನಾನು ಹಲವಾರು ವಿಷಯ ನಾಳೆ ಹೇಳ್ತೀನಿ. ಆದರೆ ಕರ್ನಾಟಕದಲ್ಲಿ ಇವತ್ತು ಬದಲಾವಣೆ ಗಾಳಿ ಬೀಸ್ತಾ ಇದೆ. ನನಗನ್ಸುತ್ತೆ ಈ ಸಲ ಯಾವ ರೀತಿಯಾದಂಥ ರಿಸಲ್ಟು ನಮಗೆ ಅಸೆಂಬ್ಲಿ ಎಲೆಕ್ಷನಲ್ಲಿ ಬಂತು, ಅದಕ್ಕಿಂತ ಹೆಚ್ಚಿನ ರಿಸಲ್ಟು ಪಾರ್ಲಿಮೆಂಟಲ್ಲಿ ಬರ್ತದೆ. ಅದು ಇವತ್ತೊಂದು ದಿವಸ ಖಂಡಿತವಾಗಿಯೂ ನನಗೆ ಆ ವಿಶ್ವಾಸ ಇದೆ. ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.